ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇದೇ ಹೋಟೆಲ್ ನಾವು ಸ್ಟೇ ಮಾಡ್ತಿರೋದು ಇವಾಗ. ಇಲ್ಲಿ ದೀಪ ಇದ್ದಾಳೆ ನೋಡಿ. ದೀಪ, ಹೌ ವಾಸ್ ಯುವರ್ ಡೇ? ಇಟ್ ವಾಸ್ ಗುಡ್. ಐ ಆಮ್ ಸೋ ಎಕ್ಸೈಟೆಡ್. ನಾವು ನಾಷ್ಟ ಮಾಡಾದ್ಮೇಲೆ ಇಲ್ಲಿ ಸ್ಪಾ ಇದೆ, ಆಯುರ್ವೇದಿಕ್ ಸ್ಪಾ. ಸೊ ಸ್ಪಾ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಇವಾಗ ಎಲ್ಲಿ ಹೋಗ್ತಿದ್ಯಾ? ತಿನ್ನಕ್ಕೆ ಲೈಟಾಗಿ. ಓಕೆ. ನಿಧಿ ಮತ್ತು ಮಿಥುನ್, ಹಾಯ್. ಮತ್ತೆ ಹೇಗಿತ್ತು ನಿಮ್ಮ ಡೇ ಇವತ್ತು? ಸೂಪರ್ ಸೂಪರ್. ನಮ್ಮ ಹೆಂಡತಿಗೆ ಇನ್ನೂ ನಿದ್ದೆ ಮಾಡ್ಬೇಕಂತ. ನಿಧಿ ಅವರೇ, ನಿಮ್ಮದು? ಸಕ್ಕತ್ತಾಗಿತ್ತು. ಸ್ಪಾ ಮಾಡ್ಸಕ್ಕೆ ಎಕ್ಸೈಟ್ ಆಗಿದ್ದೀವಿ. ನೋಡಿ, ಇಲ್ಲಿ ವೆದರ್ ಪೂರ್ತಿ ಯಾವಾಗ ಚೇಂಜ್ ಆಗುತ್ತೆ ಏನೂ ಗೊತ್ತಿಲ್ಲ. ನೆನ್ನೆ ಸಡನ್ನಾಗಿ ಮಳೆ ಬಂದ್ಬಿಡ್ತು. ಇವತ್ತು ನೋಡಿದ್ರೆ ಎಕ್ಸ್ಪೆಕ್ಟೇಷನ್ ಇತ್ತು, ಇವಾಗ ಪೂರ್ತಿ ಬಿಸಿಲಿದೆ. ಬಟ್ ಒಂದು ಸ್ಯಾಡ್ ಪಾರ್ಟ್ ಅಂದರೆ ನಮಗೆ ರಾಫ್ಟಿಂಗು ಏನೂ ಇಲ್ಲ ಇವತ್ತು. ಸೊ 15th ವೆಯ್ಟ್ ಮಾಡಬೇಕು. ಏನು ಅಡ್ವೆಂಚರ್ಸ್ ಏನು ಮಾಡೋದು? ಇದ್ಮೇಲೆ ಹೋಗೋಕ್ಕೂ ಆಗಲ್ವಾ? ರೋಪ್ ಮನೆ ಇಲ್ಲ, ಅದು ಇಲ್ಲ ಅಂತ. ಎಲ್ಲ 15th ಸ್ಟಾರ್ಟ್ ಆಗ್ತಾ ಇದೆ. ಏನು ತೊಗೊಂತಿದ್ಯಾ? ದೀಪ, ಹೇಗಿತ್ತು ಫುಡ್ಡು? ಟೀ ಕುಡ್ದಿದ್ದು. ಅದೇ ಹೇಗಿತ್ತು ಅಂದಿದ್ದು. ಚೆನ್ನಾಗಿತ್ತು. ಪ್ರೈಸಿಂಗು? ನೀನೆಲ್ಲ ಕೊಟ್ಟಿದ್ದು ನಂಗೆ ಗೊತ್ತಿಲ್ಲ ಪ್ರೈಸು. ನಿನ್ಗೇನಮ್ಮ, ಆರಾಮಾಗಿ ಬರ್ತೀಯಾ? ಹೊಡೆದಲ್ಲ ಜಾಕ್ ಪಾಟು. ಜಾಕ್ ಪಾಟ್ ಏನಕ್ಕೆ? ಸುಮ್ಮನೆ ಹಂಗೆ. ದೀಪ, ಏನು ಮಾಡ್ತಿದ್ಯಾ? ಸ್ಪಾ ಮಾಡ್ಸಕ್ಕೆ ಯಾವುದು ಅಂತ ನೋಡ್ತಾ ಇದ್ದೀನಿ. ನಿಮಿಷ ಹೋಗು. ನೋಡಿ, ರುದ್ರಮ್ ಹೋಟೆಲಲ್ಲಿ ಇಲ್ಲ ಇವ್ರದ್ದೇ ಸ್ಪಾ ಇದೆ, ಬಟ್ ಎಲ್ಲ ಆಯುರ್ವೇದಿಕ್ ಸ್ಪಾ. ಸೊ ಪಂಚಕರ್ಮ ಥೆರಪಿ ಅಂತಿದೆ. ಸೊ ಇದರಲ್ಲಿ ಇವಾಗ ಅಭ್ಯಂಗ ಅನ್ನೋದನ್ನ ಈಗ ಮಾಡ್ತಾ ಇದ್ದಾರೆ. ಇದು ಫುಲ್ ಬಾಡಿ ಮಸಾಜ್ ಥರ ಆಯುರ್ವೇದಿಕ್ ಆಯಿಲ್ ಹಾಕ್ಬಿಟ್ಟು ಮಾಡ್ತಾರೆ. ಸೊ ಅದಾದಮೇಲೆ ಇದು ಫಿಝಿ ಚಿಲ್ ಅಂತಿದೆ. ಸೊ ಇದನ್ನು ಬಂದ್ಬಿಟ್ಟು ಏನಾದರೂ ನರ್ವಸ್ ಡಿಸಾರ್ಡರ್ಸ್ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅವ್ರು ಅದನ್ನು ಮಾಡ್ತಾರೆ. ಬಟ್ ತುಂಬ ಆಯಿಲಿ ಇರುತ್ತಂತ ಇದು. ಸೊ ಅದಾದಮೇಲೆ ನಿಮಗೆ ಬೇರೆ ಬೇರೆ ಟೈಪ್ಸ್ ಇದೆ ಇದರಲ್ಲಿ. ನಾನು ಮಾಡಿಸ್ತಾ ಇರೋದು ಯೋಗ ಮಸಾಜ್ ಅಂದ್ಬಿಟ್ಟು. ಸೊ ಫಸ್ಟ್ ಅವರು ಯೋಗದು ಹಾಫ್ ಆನ್ ಅವರ್ ಸೆಷನ್ ಇರುತ್ತೆ ನನಗೆ. ಸೊ ಅದಾದಮೇಲಿಂದ ನನಗೆ ಸೇಮ್ ಬಾಡಿ ಮಸಾಜ್ ಮಾಡ್ತಾರೆ. ಸೊ ಯೂಶ್ವಲಿ ರೆಕಮೆಂಡೆಡ್ ಬಂದ್ಬಿಟ್ಟು ಇಲ್ಲಿ ಡೀಪ್ ಟಿಶ್ಯೂ ಮಸಾಜು, ಬಟ್ ಇದು ಸ್ಟ್ರಾಂಗ್ ಫೋರ್ಸಿಂದ ಅವರು ನರ್ವ್ಸು ಅದೆಲ್ಲ ಏನೇನೋ ಮಾಡ್ತಾರಂತೆ. ಸೊ ನೋಡೋಣವ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಇವಾಗ ಜಸ್ಟ್ ಸ್ಪಾ ಮಾಡ್ಕೊಂಡ್ ಬಂದಿದ್ದೀವಿ. ಹೇಗಿತ್ತು ಕಿರಣ್ ನನ್ನ ಎಕ್ಸ್ಪೀರಿಯನ್ಸ್?
ರಿಲ್ಯಾಕ್ಸಿಂಗ್ ಇದೆಯಾ? ನನಗೆ ಫುಲ್ ಬಾಡಿ ಲೈಟ್ ಆಗಿದೆ. ನಂಗೆ ನಿದ್ದೆ ಬರ್ತಾ ಇದೆ. ಅದು ಯೋಗ ಮಸಾಜ್ ಹೋಗಿದ್ದು, ಬಟ್ ಅವರು ಯೋಗ ಮಸಾಜು 6 to 7 days ಸೆಷನ್ ಅದು. ಸೊ ಅದು ಮಾಡಿಸಿದ್ರೆ ನಿಮಗೆ ಅಡ್ವರ್ಸ್ ಎಫೆಕ್ಟ್ ಬರುತ್ತೆ ಅಂದ್ಬಿಟ್ಟು ದೇ ಸಜೆಸ್ಟೆಡ್ ಮೀ ಬೇಸ್ಡ್ ಆನ್ ಮೈ ಪ್ರಾಬ್ಲಮ್. ನನಗೆ ನೀ ಪೇಯ್ನ್ಸ್ ಎಲ್ಲ ಇತ್ತು, ಲೆಗ್ ಪೇಯ್ನು, ಆಮೇಲೆ ಸ್ವಲ್ಪ ಬ್ಯಾಕ್ ಪೇಯ್ನ್, ಲೋವರ್ ಬ್ಯಾಕ್ ಪೇಯ್ನ್. ಸೊ ಅದ್ರ ಬೇಸಿಸ್ ಮೇಲೆ ದೇ ಸಜೆಸ್ಟೆಡ್ ಟು ಗೋ ಫಾರ್ ಡೀಪ್ ಟಿಶ್ಯೂ ಮಸಾಜ್. ರಿಲ್ಯಾಕ್ಸಿಂಗ ವೆರಿ ಮಚ್. ನನಗಂತೂ ನಿದ್ದೆ ಬರ್ತಿದೆ, ಫ್ರೆಶ್ ಅಪ್ ಆಗಬೇಕು. ಬಾಯ್. ಊಟಕ್ಕೆಲ್ಲ ಕೂತಿದ್ದಾರೆ, ಇವರು ಈ ಕಡೆ ಏನೋ ಕೂತಿದ್ದಾರೆ. ಓಕೆ, ಇವಾಗ ಟೈಮ್ 3 ಗಂಟೆ ಆಗಿದೆ. ಈಗ ವಶಿಷ್ಠ ಗುಹೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 25 ಕಿಲೋಮೀಟರ್ಸ್ ಇದೆ. ಮಸ್ತ್ ಇದೆ. ದೀಪ ಮುಂದೆ ನೋಡ್ದ. ಓಕೆ, ಈಗ ನಾವು ಇಲ್ಲಿ ಬಂದ್ವಿ. ಗಂಗಾ ನದಿ ಪಕ್ಕನೇ ಒಂದು ವಶಿಷ್ಠ ಗುಫಾ ಅಂತಿದೆ. ಇದು ರಿಷಿಕೇಶಿಂದ ಒಂದು 25 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಇಲ್ಲಿ ಫುಲ್ ಪೀಸ್ಫುಲ್ ಎನ್ವೈರ್ನ್ಮೆಂಟ್ ಇದೆ. ಇಲ್ಲಿ ಧ್ಯಾನ ಮಾಡೋರ್ಗಂತೂ ತುಂಬ ಚೆನ್ನಾಗಿದೆ. ಪಕ್ಕ ನದಿ ಇದೆ ನೋಡಿ, ಅಲ್ಲಿ ಅದೇ ಗಂಗಾ ನದಿ. ಕೆಳಗಡೆ ಹೋಗೋಣ ಇವಾಗ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ವಶಿಷ್ಠ ಮುನಿಗಳು ಇಲ್ಲಿ ಧ್ಯಾನ ಮಾಡಿದ್ದು. ಇಲ್ಲೊಂದು ಗುಹೆ ಇದೆ ಅಂತೆ, ಆ ಗುಹೆ ನೋಡೋದಕ್ಕೆ ಹೋಗೋಣ ಇವಾಗ.
ಬಿಡ್ತಾರಾ? ಗೊತ್ತಿಲ್ಲ, ಕೇಳೋಣ. ಅಲ್ಲೇನೋ ಬ್ಲಾಕ್ ಮಾಡಿದ್ರು, ಯಾವ ಹಣ ಇದೆಯಾ? ಗೊತ್ತಿಲ್ಲ, ನೋಡೋಣವ. भैया क्लोज है इधर से. ಥ್ಯಾಂಕ್ ಗಾಡ್ ಕ್ಲೋಸ್ ಇಲ್ಲ. ಇಲ್ಲಿ ಯಾರು ಜನ ಬರಲ್ಲ ಅಲ್ಲ. ಇದು ಆಫ್ ಬಿಟ್ ಥರ ಆಯ್ತು. ಆಫ್ ಬಿಟ್. ಇಲ್ಲಿ ಜನ ಜಾಸ್ತಿ ಬರಲ್ಲ. ಓ, ಹಿಂಗೆ ಹೋಗ್ಬೇಕು. ಕೇಳೋ ಹಾಂ, ಅವರೇ ಹೇಳಿದ್ದು. उधर जा सकते हैं पानी के पास? ओके ಓಕೆ ಓಕೆ. ಸೊ ಇಲ್ಲಿ ತುಂಬ ಮಳೆ ಬರ್ತಿದೆ. ನಿಮಗೆ ಒಂದು ಮಸ್ತ್ ವ್ಯೂ ತೋರಿಸ್ತೀನಿ ರೀ ಇವಾಗ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಒಂದು ಟೈಮ್ ಲ್ಯಾಬ್ಸ್ ತೋರಿಸ್ತೀನಿ. ನೀವು ನೋಡಿ ಎಂಜಾಯ್ ಮಾಡಿ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಈ ನೇಚರ್ ಇದೆಲ್ಲ ನೋಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೈಟ್ ಇದು ಮಿಥುನ್, ಇದು ನಿಧಿ, ಆಮೇಲೆ ಇವರು ಮ್ಯೂಚುವಲ್ ಫ್ರೆಂಡ್ಸ್ ಇಬ್ರು. ಒಂದು ನನ್ನ ವೈಫ್ ಕಡೆಯಿಂದ, ಇನ್ನೊಬ್ರು ನನ್ನ ಫ್ರೆಂಡ್ ಕಡೆಯಿಂದ. ನಿಮಗಲ್ಲೊಂದು ಬ್ರಿಡ್ಜ್ ತೋರಿಸ್ತೀನಿ ನೋಡಿ. ಅಲ್ಲೊಂದು ಸ್ವಲ್ಪ ಜನ ನಿಂತಿದ್ದಾರೆ ಬ್ರಿಡ್ಜ್ ಮೇಲೆ. ಅಲ್ಲೊಂದು ಸ್ವಲ್ಪ ಜನ ಏನೋ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಬೋರ್ಡ್ಸ್ ನೋಡಿ ಅಲ್ಲಿ. ಹಾಂ, ಗಂಗಾ. ಇವಾಗ ಅಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ.
ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಎಂಡ್ವರೆಗೂ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.